ಅವರೇನು ಬಂದಿಲ್ಲ, ನಾವೇ ಹೋಗಿದ್ವಿ ಅಲ್ಲಿಗೆ. ದೈವ ನಿರ್ಣಯ ಏನು ಅನ್ನೋದನ್ನ ನೀವು ಹೇಳಿದ್ದೀನಿ. ಈಗಾದರೂ ಕೂಡ ಆ ದೈವ ನಿರ್ಣಯದಲ್ಲಿ ಒಂದು ವಿಚಾರ ಬರುತ್ತೆ, ಏನು ಅಂತಂದರೆ ಈಗ ಅವರ ಕುಂಡಲಿಯನ್ನು ಯಾರೋ ಕೊಟ್ಟಿದ್ದಾರೆ ನನಗೆ. ಇಲ್ಲಿ ಅವ್ರದ್ದು ಮೇಷ ಲಗ್ನ ಇದೆ. ಮೇಷ ಲಗ್ನದಲ್ಲಿ ಭಾವಕುಂಡಲಿಲಿ ರವಿ ಉಚ್ಚನಾಗಿದ್ದಾನೆ. ಅವ್ರಿಗೆ ರಾಶಿ ಕುಂಡಲಿಲಿ ದ್ವಿತೀಯದಲ್ಲಿದ್ದಾನೆ. ದ್ವಿತೀಯದಲ್ಲಿ ಬುಧನೊಟ್ಟಿಗಿದ್ದಾನೆ. ಆ ಬುಧನು ಅವರಿಗೆ ದ್ವಿತೀಯಾಧಿಪತಿಯೂ ಹೌದು, 1 2 3 4 5 6 7 ಅಂದರೆ ಸಪ್ತಮಾಧಿಪತಿಯೂ ಹೌದು. ಸಪ್ತಮಾಧಿಪತಿಯಾಗಿ ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯು ಅವನು ಯಾರು? ಬುಧ. ಅವನು ದ್ವಿತೀಯದಲ್ಲಿ ಅವನು ದ್ವಿತೀಯದಲ್ಲಿ ಶುಕ್ರನ ಮನೆಯಲ್ಲಿ ಅಂದರೆ ಸ್ನೇಹಿತನ ಮನೆಯಲ್ಲಿ ಶುಕ್ರನೊಟ್ಟಿಗೆ ಇದ್ದಾನೆ. ಬುಧ ಶುಕ್ರರ ಸಂಯೋಗ ಲಕ್ಷ್ಮೀನಾರಾಯಣ ಯೋಗ ಆಯಿತು. ಆದರೆ ಆ ರವಿ ಅಲ್ಲಿ ಬಂದಿರೋದ್ರಿಂದ ಆ ರವಿಯಲ್ಲಿ ಇವರಿಬ್ಬರು ಗ್ರಹರು ಯುತಿ ಆಗ್ತಾರೆ, ಅಂದರೆ ಅಸ್ತರಾಗ್ತಾರೆ. ಆ ಇವೆರಡು ಗ್ರಹರು ಅಸ್ತರಾಗ್ತಾರೆ. ಆದರೆ 1 2 3 4 5 6 7 8 9 10 11ರಲ್ಲಿ ಗುರು ಇದ್ದಾನೆ. ಕುಂಭದಲ್ಲಿ ಗುರು ಇರೋದ್ರಿಂದ ಖಂಡಿತ 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 DK ಶಿವರಿಗೆ ಗುರುವಿನ ಅನುಗ್ರಹ ಬಂದೇ ಬರುತ್ತೆ. ಶುಭ ಏಕಾದಶ ಸ್ಥಾನ ಫಲ ಅವಾಪ್ತ್ಯರ್ಥಂ ಅಂತ ಹೇಳ್ತಾರೆ. ಏಕಾದಶದಲ್ಲಿ ಗುರು ಬಂದು ಕುಂಭದಲ್ಲಿ ಕುತ್ಕೊಂಡಿದ್ದ ಕುಂಭಗುರು ಬಹಳ ವಿಶೇಷವಾದ ಗುರು. ಗುರುವಿನ ಅನುಗ್ರಹ ಒಂದು ವಿಶೇಷ ರೀತಿಯಲ್ಲಿ ಆಗತ್ತೆ. ಇವರ ಆ ಕುರ್ಚಿಗೆ ಯಾರು ಅಡ್ಡ ಇದ್ದಾರೋ ಅವರನ್ನು ಹೇಗೆ ಸರಿಗಿಸಬೇಕು ಅಂತ ಏನು ಒಂದು ನಡೆಯುತ್ತಲ್ಲ ಆ ಸನ್ನಿವೇಶ, ಅದನ್ನು ಗುರುವೇ ಕ್ರಿಯೇಟ್ ಮಾಡುತ್ತೆ. ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಖಂಡಿತ ಅವ್ರಿಗೆ ಆ ಸೀಟು ಮೇಲೆ ಕುತ್ಕೊಂಡು ಅವರು ಆಡಳಿತ ನಡೆಸೋ ಯೋಗ ಅವ್ರಿಗೆ ಬಂದೇ ಬರುತ್ತೆ.